MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇನ್ನು ಧರ್ಮಸ್ಥಳ ಕೇಸ್ ಸಂಬಂಧಪಟ್ಟ ಹಾಗೆ ಒಂದು ಮಹಾ ಸುದ್ದಿ TV9ಗೆ ಲಭ್ಯವಾಗಿದೆ. ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಚಿನ್ನಯ್ಯ, ಆತನ ಮೊಬೈಲ್ ಸೀಕ್ರೆಟ್ ಅನ್ನ ಈಗ ಹೊರತೆಗೆಯೋದಕ್ಕೆ SIT ಮುಂದಾಗ್ತಿದೆ. ಆಗ ಶಾಕ್ ಆಗಿದ್ದಾರೆ. ಏನು ಅಂತ ಹೇಳ್ತೀವಿ. ಧರ್ಮಸ್ಥಳ ಕೇಸ್ ತನಿಖೆಯ ಮತ್ತೊಂದು ಮಹಾ ಸುದ್ದಿ TV9 ನಲ್ಲಿ. ಬುರುಡೆ ಗ್ಯಾಂಗ್ ನ ಮತ್ತೊಂದು ಬಿಗ್ ಸ್ಟೋರಿ. SIT ಎದುರು ಚಿನ್ನಯ್ಯ ಬಾಯ್ಬಿಟ್ಟಂತ ಶಾಕಿಂಗ್ ರಹಸ್ಯ. ಈತನನ್ನ ವಿಚಾರಣೆಗೆ ಒಳಪಡಿಸಿದ ಹಾಗೇನೆ ಒಂದಷ್ಟು ಸ್ಫೋಟಕ ವಿಚಾರಗಳು ಹೊರಬರ್ತಾ ಇದೆ. SIT ಎದುರು ಚಿನ್ನಯ್ಯ ಬಾಯ್ಬಿಟ್ಟಂತ ಶಾಕಿಂಗ್ ರಹಸ್ಯ. ಚಿನ್ನಯ್ಯನ ಮೊಬೈಲ್ ಕಹಾನಿ ಕೇಳಿ SIT ಶಾಕ್ ಆಗಿದೆ. ಗ್ಯಾಂಗ್ನ ಬುರುಡೆ ಕತೆ, ಮೊಬೈಲ್ ಮಸಲತ್ತು ಈಗ ರಿವೀಲ್ ಆಗಿರೋದು. ಮೊಬೈಲ್ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದಾಗ ಆತನ ಹೇಳಿಕೆ ಏನಿತ್ತು, ಆತ ಏನು ಹೇಳ್ದ, ರಿಯಾಕ್ಷನ್ ಹೇಗಿತ್ತು, ಆತ ಹೇಳಿದಂಥ ಮಾತನ್ನು ಕೇಳಿ SIT ಅವರೇ ಶಾಕ್ ಆಗಿದ್ದಾರೆ. ಚಿನ್ನಯ್ಯನ ಮೊಬೈಲ್ ಕಹಾನಿ ಕೇಳಿ SIT ಅವರು ಶಾಕ್ ಆಗಿರೋದು. ಗ್ಯಾಂಗ್ನ ಬುರುಡೆ ಕತೆ, ಮೊಬೈಲ್ ಮಸಲತ್ತು ಕೂಡ ರಿವೀಲ್ ಆಗಿದೆ. ಇದು TV9 ನಲ್ಲಿ ಬುರುಡೆ ಗ್ಯಾಂಗ್ನ ಮತ್ತೊಂದು ಬಿಗ್ ಸ್ಟೋರಿ. SIT ಎದುರು ಚಿನ್ನಯ್ಯ ಹೇಳಿದಂಥ ವಿಚಾರ. ಚಿನ್ನಯ್ಯನ ಮೊಬೈಲ್ ಜಾಲಾಡಲು ಮುಂದಾದಂಥ SIT ವಿಚಾರಣೆ ವೇಳೆ ನೌಟಂಕಿ ಆಟ ಆಡಿದಂಥ ಬುರುಡೆ ಚಿನ್ನಯ್ಯ. ಮೊದಲು ಮೊಬೈಲ್ ಇಲ್ಲ ಅಂತ ಬುರುಡೆ ಬಿಟ್ಟಿದ್ದ ಚಿನ್ನಯ್ಯ. ಅದಾದ್ಮೇಲೆ SIT ತೀವ್ರ ವಿಚಾರಣೆ ನಡೆಸಿದಾಗ ಮೊಬೈಲ್ ಕಹಾನಿ ರಿವೀಲ್ ಆಗುತ್ತೆ. ಮೊಬೈಲ್ ಅನ್ನ ಗ್ಯಾಂಗ್ನವರು ಕಸಿದುಕೊಂಡಿದ್ರು ಅನ್ನೋ ಮಾಹಿತಿಯನ್ನು ಈತ ಕೊಟ್ಟಿದ್ದಾನೆ. ಮೊಬೈಲ್ ಕೊಡದೆ ಗ್ಯಾಂಗ್ ವಶದಲ್ಲಿ ಇಟ್ಕೊಂಡ ಮಾಹಿತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಈತನ ಮೊಬೈಲ್ ಬಗ್ಗೆ ಕೇಳಿದಾಗ ಆತ SIT ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ನಾಟಕ ಆಡೋಕೆ ಶುರು ಮಾಡ್ತಾನೆ. ಮೊದಲು ಮೊಬೈಲ್ ಇಲ್ಲ ಅಂತ ಹೇಳಿದ್ದ. ಅದಾದ್ಮೇಲೆ ಮತ್ತಷ್ಟು ವಿಚಾರಣೆ ನಡೆಸಿದಾಗ ಒಂದಷ್ಟು ಕ್ರಾಸ್ ಕ್ವಶನ್ಗಳನ್ನ ಮಾಡಿದಾಗ ಇಂಟ್ರೋಗೇಷನ್ನಲ್ಲಿ ನನ್ನ ಮೊಬೈಲನ್ನು ಗ್ಯಾಂಗ್ನವರು ಕಸಿದುಕೊಂಡಿದ್ರು ಅಂತ ಈತ ಹೇಳಿದ ಅಂತ. ಮೊಬೈಲ್ ಕೊಡದೆ ಗ್ಯಾಂಗ್ನ ವಶದಲ್ಲಿ ಇಟ್ಕೊಂಡಿದ್ರು ಅನ್ನೋ ಮಾಹಿತಿಯನ್ನು ಈತ ಕೊಟ್ಟಿದ್ದಾನೆ. ನನಗೆ ಮೊಬೈಲ್ ಫಸ್ಟಿಗೆ ಮೊಬೈಲೇ ಇಲ್ಲ ಅಂತ ಹೇಳಿ, ಅದಾದಮೇಲೆ ನನಗೆ ನನ್ನ ಕೈಯಿಂದ ಮೊಬೈಲನ್ನು ಕಸ್ಕೊಂಡಿದ್ರು, ಅವರು ಇಟ್ಕೊಂಡಿದ್ರು ಅಂತ ಕೂಡ ಈತ ಹೇಳಿದರು. ಇನ್ನು ಕೋರ್ಟ್ಗೆ ಮೊದಲು ಬುರುಡೆಯನ್ನು ಹಾಜರುಪಡಿಸಿದಂಥ ಚಿನ್ನಯ್ಯನ ಮೊಬೈಲನ್ನು ಕಸಿದುಕೊಂಡಿದ್ರಂತೆ ಬುರುಡೆ ಗ್ಯಾಂಗ್ನವರು. ವಕೀಲರ ಬಳಿ ಮಾತನಾಡೋಕೆ ಮಾತ್ರ ಅವಕಾಶವನ್ನು ಕೊಡ್ತಾ ಇದ್ರು, ಬೇರೆ ಯಾರ ಜೊತೆ ಕೂಡ ಮಾತನಾಡಲು ಬಿಟ್ಟಿಲ್ಲ ಅಂತ ಈತ ಹೇಳ್ತಿದ್ದಾನೆ. ಬುರುಡೆ ಪಡೆಯವರು ಬಿಟ್ಟಿಲ್ಲ ನನಗೆ. ಗ್ಯಾಂಗ್ ಬಳಿಯೇ ಚಿನ್ನಯ್ಯನ ಮೊಬೈಲ್ ಇರೋ ಮಾಹಿತಿ. ವಿಚಾರಣೆ ವೇಳೆ SIT ಅಧಿಕಾರಿಗಳಿಗೆ ಚಿನ್ನಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇನ್ನು ಮೊಬೈಲಲ್ಲಿ ಏನು ಕತೆ ಅಂತ ಕೇಳಿದಾಗ ನನ್ನ ಹತ್ರ ಮೊಬೈಲ್ ಇಲ್ಲ ಅಂತ ಫಸ್ಟಿಗೆ ಹೇಳಿ, ಅದಾದ ನಂತರ ಇಲ್ಲ ನನ್ನ ಮೊಬೈಲ್ ಇತ್ತು, ಅದನ್ನು ಈ ಟೀಮ್ನವರು ಕಸ್ಕೊಂಡಿದ್ರು, ನಂತರ ತಗೊಂಡಿದ್ರು, ನನಗೆ ಕೊಟ್ಟಿರಲಿಲ್ಲ. ಆದರೆ ಲಾಯರ್ ಜೊತೆ ಮಾತನಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಮಾತ್ರ ಮೊಬೈಲ್ ನನಗೆ ಸಿಗ್ತಾ ಇತ್ತು, ನಾನು ಮಾತನಾಡ್ತಾ ಇದ್ದೆ, ಬೇರೆ ಯಾರ ಸಂಪರ್ಕಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಚಿನ್ನಯ್ಯನ ಈ ಮೊಬೈಲ್ ಬೆನ್ನು ಬಿದ್ದಂಥ SIT ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಮೊಬೈಲನ್ನು ವಶಕ್ಕೆ ಪಡೆಯಲು ನಿರ್ಧಾರ ಮಾಡಲಾಗಿದೆ. ಇನ್ನು ಈತನ ಮೊಬೈಲನ್ನು ಯಾರು ಇಟ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಈಗ ಸಂಕಷ್ಟ ಕಾದಿದೆ. ಆತನ ಮೊಬೈಲ್ ಲೊಕೇಶನ್ ಆಧರಿಸಿ SIT ಶೋಧ ಕಾರ್ಯ ನಡೆಸ್ತಾ ಇದೆ. ಚಿನ್ನಯ್ಯನ ಮೊಬೈಲ್ ಬೆನ್ನು ಬಿದ್ದಂಥ SIT ಅಧಿಕಾರಿಗಳು ಮೊಬೈಲ್ ಸಿಕ್ಕರೆ ಅದರಲ್ಲಿ ಈತ ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾನೆ, ಏನು ಕನ್ವರ್ಸೇಷನ್ಗಳಾಗಿದೆ, ಮತ್ತು ವಾಟ್ಸ್ಆ್ಯಪ್ ಇರ್ಬೋದು ಅಥವಾ ಡೈರೆಕ್ಟ್ ಮೆಸೇಜ್ಗಳಿರ್ಬೋದು, ಸಿಮ್ ಮೆಸೇಜ್ಗಳು, ಜೊತೆಗೆ ಆತ ಓಡಾಡಿರುವಂಥ ಲೊಕೇಶನ್ಗಳು ಕೂಡ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಆತ ಎಲ್ಲೆಲ್ಲಿ ಓಡಾಡಿದ್ದ, ಏನು ಕತೆ, ಯಾರನ್ನ ಮೀಟ್ ಆಗಿದ್ದ, ಈತನ ಹಿಂದಿರುವಂಥವ್ರು ಯಾರ ಜೊತೆಗೆ ಈತನ ನಿರಂತರವಾದಂಥ ಕಾಂಟ್ಯಾಕ್ಟ್ಗಳಿತ್ತು, ಯಾರಿಗೆ ಕರೆ ಮಾಡಿದ್ದ, ಮೆಸೇಜ್ ಮಾಡಿದ್ದ, ಜೊತೆಗೆ ಏನಾದರೂ ಟ್ರಾನ್ಸಾಕ್ಷನ್ ಆಗಿದ್ದಂಥ ಸಂದರ್ಭ, ಏನಾದರೂ ಈ ಬ್ಯಾಂಕ್ನ ವಹಿವಾಟುಗಳಿರ್ಬೋದು, ಹಣದ ವ್ಯವಹಾರಗಳಿರ್ಬೋದು, ಇದೆಲ್ಲವೂ ಕೂಡ ಮೊಬೈಲ್ ಸಿಕ್ಕರೆ ಆಟೋಮೆಟಿಕ್ಕಾಗಿ ಅದನ್ನು ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಇಲ್ಲದೆ ಹೋದರೂ ಕೂಡ ಬೇರೆ ಬೇರೆ ದಾರಿಗಳಿದೆ. ಆದರೆ ಮೊಬೈಲ್ ಸಿಕ್ಕಾಗ ಒಂದು ಮೇಜರ್ ಎವಿಡೆನ್ಸ್ಗಳು, ಬೇಕಾದಂಥ ಸಾಕ್ಷಿಗಳು ಟ್ರೇಸ್ ಮಾಡೋಕ್ಕೆ ಸುಲಭ ಆಗುತ್ತೆ. ವಕೀಲರ ಬಳಿ ಮಾತನಾಡೋಕ್ಕೆ ಮಾತ್ರ ನನಗೆ ಅವಕಾಶ ಕೊಟ್ಟಿದ್ದರು, ಅದನ್ನು ಬಿಟ್ಟರೆ ನನಗೆ ಮೊಬೈಲ್ ಕೊಡ್ತಾ ಇರಲಿಲ್ಲ ಅಂತ ಕೂಡ ಆತ ಹೇಳಿದ್ದಾನೆ. ಮಂಗಳೂರಿನಿಂದ ಪೃಥ್ವಿರಾಜ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಪೃಥ್ವಿ, ಈಗ ನಾವು ಈ ಸಮೀರ್ ವಿಚಾರವಾಗಿ ಆಗಲೇ ನೋಡ್ತಾ ಇದ್ವಿ, ಆದರೆ ಈಗ ಮಾಸ್ಕ್ ಮ್ಯಾನ್ ವಿಚಾರವಾಗಿ ತನ್ನ ಮೊಬೈಲ್ನ ವಿಚಾರವನ್ನು ಒಂದಷ್ಟು ರಿವೀಲ್ ಮಾಡೋಕ್ಕೆ ಹೋದಂಥ ಸಂದರ್ಭ ಅಥವಾ ಕೆದಕುವಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಮೊಬೈಲ್ ಇಲ್ಲ ಅಂತ ಹೇಳೋದು, ಅದಾದಮೇಲೆ ಮೊಬೈಲನ್ನು ಕಸ್ಕೊಂಡಿದ್ರು ಅಂತ ಹೇಳೋದು, ಏನಿದು ಮೊಬೈಲ್ ಸೀಕ್ರೆಟ್ ಏನು ಅಂತ?
ಅವಿನಾಶ್, ಇಲ್ಲಿ ತನಿಖೆಯನ್ನು ಆರಂಭಿಸಿದಂಥ ಪೊಲೀಸರು ಆತನ ಮೊಬೈಲ್ ಎಲ್ಲಿ ನಿಂದು ಅಂತ ಕೇಳ್ತಾರೆ. ಎಷ್ಟು ಮೊಬೈಲ್ ಯೂಸ್ ಮಾಡ್ತಾ ಇದ್ದೆ, ಮೊಬೈಲ್ ಎಲ್ಲಿದೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ನನ್ನ ಹತ್ರ ಮೊಬೈಲ್ ಇಲ್ಲ ಅಂತ ಹೇಳ್ತಾನೆ. ಸೊ ನಿನ್ನ ಮೊಬೈಲ್ ಏನಾಯಿತು ಅಂತ ಕೇಳಿದಾಗ ಏನು ಆರಂಭಿಕ ಹಂತದಲ್ಲಿ ಈತ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾನೆ. ಅವತ್ತು ಮಾಸ್ಕ್ ಹಾಕ್ಕೊಂಡು ಹೊರಗಡೆ ಮಾಸ್ಕ್ ಮ್ಯಾನ್ ಆಗಿ ಪ್ರೊಜೆಕ್ಟ್ ಆಗ್ತಾನೆ. ಅವತ್ತಿನ ದಿನನೇ ಈ ಒಂದು ಗ್ಯಾಂಗ್ ಆತನ ಮೊಬೈಲನ್ನು ಇಸ್ತಿಟ್ಕೊಂಡಿರುತ್ತೆ. ಆತನ ಮೊಬೈಲನ್ನು ಕಸ್ತು ತಮ್ಮ ಬಳಿ ವಶದಲ್ಲಿ ಇಟ್ಕೊಂಡಿರುತ್ತೆ. ಸೊ ಪ್ರತಿದಿನ ಆತನಿಗೆ ಮೊಬೈಲನ್ನು ಕೊಡ್ತಾ ಇರೋದಿಲ್ಲ. ಅಂದರೆ ಏನು ಅದಾದಮೇಲೆ ನಡೆಯುವಂತಹ ವಿಚಾರಣೆಗಳಿರ್ಬೋದು, ಬೆಳವಣಿಗೆಗಳು, ಉತ್ಕಲನ ಇರ್ಬೋದು, ಅದಕ್ಕೆಲ್ಲ ಮಾಸ್ಕ್ ಮ್ಯಾನ್ ಬರ್ತಾ ಇರ್ತಾನೆ. ಈ ಚಿನ್ನಯ್ಯ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆತನಿಗೆ ಆತನ ಜೊತೆ ಮೊಬೈಲ್ ಇರೋದಿಲ್ಲ. ಸೊ ಮೊಬೈಲನ್ನು ಅವರು ಏನು ಆ ಗ್ಯಾಂಗ್ ಇರುತ್ತೆ ಅವರೇ ಇಟ್ಕೊಂಡಿರ್ತಾರೆ. ಅವರೇ ಆ ಮೊಬೈಲನ್ನು ವಶಕ್ಕೆ ಇಟ್ಕೊಂಡಿರೋಂಥದ್ದು. ಅಂದರೆ ಆ ಪ್ರಕರಣ ಆದ ನಂತರ ಈತನ ಮನೆಯವರು ಇರ್ಬೋದು, ಇತರಿಗೆ ಗೊತ್ತಿರೋರು ಇರ್ಬೋದು, ಈತನ ಸಂಪರ್ಕದಲ್ಲಿ ಇರ್ಬೋದು, ಯಾರೂ ಕೂಡ ಆತನನ್ನು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಸೊ ಪ್ರತಿದಿನ ಏನು ಆತ ಉತ್ಕಲನಕ್ಕೂ ಬರೋದಕ್ಕಿಂತ ಮೊದಲು ಈ ಒಂದು ಗ್ಯಾಂಗ್ ಜೊತೆ ಕನ್ವರ್ಸೇಷನ್ ಆಗ್ತಾ ಇತ್ತು. ಅದಾದ ಬಳಿಕ ವಕೀಲರ ಜೊತೆ ಮಾತಾಡಲಿಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಮೊಬೈಲ್ ಕೊಟ್ಟು ಬಿಡ್ತಾ ಇದ್ರು. ಅದಾದ ಮೇಲೆ SIT ತನಿಖಾ ತಂಡದ ಜೊತೆ ಆತ ಇರ್ತಾ ಇದ್ದ. ಸೊ ಇಷ್ಟನ್ನು ಹೊರತುಪಡಿಸಿದ್ರೆ ಅವನಿಗೆ ಹೊರಗಡೆನ ಪ್ರಪಂಚದ ಕಾಂಟ್ಯಾಕ್ಟ್ ಕೂಡ ಇರ್ತಾ ಇರಲಿಲ್ಲ. ಸೊ ಅದನ್ನ ಅವಕಾಶವನ್ನ ಈ ಒಂದು ಗ್ಯಾಂಗ್ ಮಾಡಿಕೊಟ್ಟಿರಲಿಲ್ಲ. ಇದನ್ನ ಈತ ವಿಚಾರಣೆ ವೇಳೆ ಈಗ ಹೇಳಿರುವಂಥದ್ದು. ಸದ್ಯಕ್ಕೆ ಈಗಲೂ ಕೂಡ ಅದೇ ಗ್ಯಾಂಗ್ ಬಳಿ ಈತನ ಮೊಬೈಲ್ ಇದೆ ಅನ್ನೋದನ್ನು ಕೂಡ ಆತ ಹೇಳಿದ್ದಾನೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಆತನ ಹೇಳಿಕೆಯನ್ನು ದಾಖಲಿಸ್ಕೊಂಡು ಅದನ್ನು ರೆಕಾರ್ಡ್ ಮಾಡ್ಕೊಂಡು ಈಗ ಆ ಒಂದು ಗ್ಯಾಂಗ್ ಬಳಿ ಇರುವಂಥ ಮೊಬೈಲನ್ನು ಕೂಡ ವಶಕ್ಕೆ ಪಡೆಯಲಿಕ್ಕೆ ಈಗ SIT ಮುಂದಾಗಿರುವಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪೃಥ್ವಿ. ಸೊ ಬುರುಡೆ ಗ್ಯಾಂಗ್ನ ಮತ್ತೊಂದಷ್ಟು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇರೋದು ಈ ಮೊಬೈಲ್ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸಿದ್ದಾರೆ. ಈಗ ಆರಂಭದಲ್ಲಿ ಒಂದಷ್ಟು ಕನ್ಫ್ಯೂಸ್ ಆಗುವಂಥ ಹೇಳಿಕೆಗಳನ್ನು ಈತ ಕೊಟ್ಟಿದ್ದಾನೆ, ಗೊಂದಲ ಮೂಡಿಸಿದ್ದಾನೆ. ಸೊ ಅದಾದ ನಂತರ ಮಾಸ್ಕ್ ಮ್ಯಾನ್ ಅನ್ನು ಇನ್ನಷ್ಟು ವಿಚಾರಣೆ ನಡೆಸಿದಾಗ ಗೊತ್ತಾಗಿದೆ ಏನು ಮೊಬೈಲ್ ಸೀಕ್ರೆಟ್ ಏನು ಅಂತ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH